ಮೈಸೂರು ಭವ್ಯ ಇತಿಹಾಸ. ಯದುರಾಯರಿಂದ ಆರಂಭವಾದ ಆಡಳಿತ, ಚಾಮರಾಜ ಒಡೆಯರ ಕೊಡುಗೆ ಅಪಾರ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂವಿ ಮಿರ್ಜಾ ಇಸ್ಮಾಯಿಲ್ ಅವರ ನವ ಮೈಸೂರು. ವೈಮಾನಿಕ ಭೂಮಾರ್ಜಿತ ಕೋಮಲ ಕರಪಾಡಿ ಸೀಮಾರ್ಜಿತ ಭೂಮಾಸ್ಪದೆ ಕಾಮಿತ ಫಲದೆ ಕಾಯೋ ಶ್ರೀ ಗೌರಿ ಕರುಣಾಲಹರಿ ಪುಣ್ಯದಾಕ್ಷಿ ಶಂಕರೇಶ್ವರಿ. ಪುರಾಣದಲ್ಲಿ ಈ ಪ್ರದೇಶ ಮಹಿಷ ಮಂಡಲ ಎಂದು ಪ್ರಸಿದ್ಧಿ. ಚಾಮುಂಡಿ ಇಲ್ಲಿ ಬಂದು ನೆಲೆಸಿದ್ದೇ ಒಂದು ರೋಚಕ ಕಥೆ. ಹಿಂದೆ ಇಲ್ಲೊಬ್ಬ ರಾಕ್ಷಸನಿದ್ದ. ಅವನ ಹೆಸರು ಮಹಿಷ. ಅವನು ಅತ್ಯಂತ ಕ್ರೂರಿಯಾಗಿದ್ದ, ಜನಕಂಟಕನಾಗಿದ್ದ. ಮಹಿಷನಿಗೆ ತಾನು ಅಮರನಾಗಬೇಕು ಎಂಬ ಆಸೆಯಾಯಿತು. ಶಿವನನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದ. ಭಗವಂತ ಅವನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಬೇಕಾದವಳ ಕೇಳಿಕೆ ದೇವ ಆತಳ ಹಿತಳ ಪಾತಾಳದಲ್ಲಿರುವ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣ ಸಂಭವಿಸದಂತೆ ವರ ನೀಡು ತಂದೆ, ವರ ನೀಡು. ತಥಾಸ್ತು. ಮಹಿಷ ಇಲ್ಲಿಯವರೆಗೆ ಜನಕಂಟಕನಾಗಿದ್ದ, ಈಗ ದೈವ ಕಂಟಕನೂ ಆದ. ಕೈಲಾಸಪತಿ, ಕೈಲಾಸಪತಿ, ಶರಣು ಶರಣು ನಿನಗೆ. ನಾನು ಬರ ಕೊಡಬಲ್ಲನೇ ಹೊರತು ಹಿಂದಕ್ಕೆ ಪಡೆಯಲಾರೆ. ನನಗೆ ಸ್ವಾಸ್ಥ್ಯ ಹೊರಸಿಡುವ ವರವಿದೆ. ನನಗೆ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ಮರಣವಿಲ್ಲ. ನಾನೇ ಇನ್ನು ಮುಂದೆ ಜಗದೀಶ್ವರ. ಸಾವು ಬಾರದೇ ಇರುವುದು ಗಂಡಸಿಂದ, ಪ್ರಾಣಿಯಿಂದ. ಆದರೆ ಹೆಣ್ಣಿನಿಂದ ಬರಬಾರದೆಂದಿಲ್ಲ. ಪಾರ್ವತಿ ಶಕ್ತಿಯ ಅವತಾರ. ಅವಳನ್ನು ಪ್ರಾರ್ಥಿಸಿ ನಿಮ್ಮ ಶಕ್ತಿಯನ್ನೆಲ್ಲ ಅವಳೇ ಧಾರೆ ಎರೆಯಿರಿ. ಅನಾಥ ರಕ್ಷಕಿ, ಬೃಹನ್ನಾಯಕಿ, ಜಗನ್ಮಾತೆ, ಕಾಪಾಡು ತಾಯೇ, ಕಾಪಾಡು. ಮಾತೆ, ರಕ್ಷಿಸು. ನಾವು ಮಹಿಷನ ಉಪಟಳವನ್ನು ತಡೆಯಲಾರೆವು. ದೇವಿ, ನೀನು ಶಕ್ತಿಯ ಅಪರಾವತಾರ. ನೀನು ಮಾತ್ರ ಮಹಿಷನನ್ನು ವಧಿಸಲು ಸಾಧ್ಯ. ಸ್ವಾಮಿ, ತಮ್ಮ ಚಿತ್ತ. ನಾನು ಚಾಮುಂಡಿಯ ರೂಪದಲ್ಲಿ ಮಹಿಷನನ್ನು ವಧಿಸುತ್ತೇನೆ.
ಈಶ್ವರಿ ಮಹಿಷನನ್ನು ವಧಿಸಿದಳು. ಅವಳ ರೌದ್ರ ರೂಪವನ್ನು ನೋಡಿದ ದೇವತೆಗಳು ನಡುಗಿ ಹೋದರು. ಶಾಂತ ರೂಪಿಣಿಯಾಗುವಂತೆ ಪ್ರಾರ್ಥಿಸಿದರು. ಚಾಮುಂಡಿ ಪ್ರಾರ್ಥನೆಯಿಂದ ಸಂತುಷ್ಟಳಾದಳು. ಶಾಂತ ರೂಪ ತಳೆದಳು. ಮೈಸೂರು ಚಾಮುಂಡಿಯಾದಳು. ಬೆಟ್ಟದ ಮೇಲೆ ನೆಲೆಸಿದಳು. ಇದು ಪುರಾಣದ ಮಾತು. ಇತಿಹಾಸದ ಮಾತು ಬೇರೆ. 14ನೆಯ ಶತಮಾನ. ಆಗ ಈ ಪ್ರದೇಶದ ಹೆಸರು ಹದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು. ಚಾಮರಾಜನ ಮಗಳು ದೇವಾಜಮ್ಮಣ್ಣಿಯನ್ನು ತನಗೇ ವಿವಾಹ ಮಾಡಿಕೊಡುವಂತೆ ಒತ್ತಡ ಹೇರತೊಡಗಿದ. ಮುಂದಿನ ಪೌರ್ಣಮಿಯೊಳಗೆ ರಾಜಕುಮಾರಿನ ಲಗ್ನ ಮಾಡಿಕೊಡ್ಬೇಕು. ಒಪ್ಕೊಳ್ದಿದ್ರೆ ಬಲವಂತವಾಗಿ ಹೊತ್ಕೊಂಡು ಹೋಯ್ತೀನಿ. ಸಮಾಧಾನ ತಂದುಕೋ. ಚಾಮುಂಡಾಂಬೆ, ನೀನೇ ಗತಿ. ರಕ್ಷಣೆ ಇಲ್ಲದ ಅನಾಥರು ನಾವು. ಕಾಪಾಡು ತಾಯೇ, ಕಾಪಾಡು. ಹುಣ್ಣಿಮೆ ಸಮೀಪಿಸತೊಡಗಿತ್ತು. ಒಂದು ದಿನ ಸಂಜೆಯ ಸಮಯ. ತಂಗಾಳಿ ಬೀಸುವಂತೆ ಅಣ್ಣ ತಮ್ಮಂದಿರಿಬ್ಬರು ಮೈಸೂರಿನತ್ತ ಬಂದರು. ಕೋಡಿ ಭೈರವ ದೇವಸ್ಥಾನದ ಎದುರು ಬಂದು ನಿಂತರು. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ವಿವದನ್ಯದಾಸ್ತೆ. ಮಂಗಳಾರತಿ ಯಾರೋ ಹೊಸಬರು ಅಂತ ಕಾಣುತ್ತೆ. ಪ್ರಣಾಮಗಳು. ನನ್ನ ಹೆಸರು ಯದುರಾಯ. ಇವನು ನನ್ನ ಕಿರಿಯ ಸೋದರ. ಹೆಸರು ಕೃಷ್ಣರಾಯ. ಪ್ರಣಾಮಗಳು ಜಂಗಮರೇ. ಸಂತೋಷ. ಪ್ರಸಾದ ಸ್ವೀಕರಿಸಿ. ನಾವು ಯದುಕುಲ ಸಂಜಾತರು. ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡುತ್ತಾ ಬಂದಿದ್ದೇವೆ. ಕೆಲವು ದಿನ ಇಲ್ಲಿ ತಂಗಬಹುದಷ್ಟೇ. ಓಹೋ, ಧಾರಾಳವಾಗಿ. ಕೋಡಿ ಭೈರವನ ಸಾನ್ನಿಧ್ಯ, ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಪೂಜ್ಯರೇ, ಇಲ್ಲಿಯ ವಿಶೇಷವೇನು? ಇದು ನಮಗೆ ಹೊಸ ಪ್ರದೇಶ. ಏನೆಂದು ಹೇಳಲಿ, ಇಲ್ಲಿಯ ರಾಜಮಂದಿರಕ್ಕೆ ಬಂದಿರುವ ದುರ್ಗತಿಯಿಂದ ಇಡೀ ಹದಿನಾಡೇ ಅನುಭವಿಸಿದೆ. ಜಂಗಮ ಭಂಡಾರಿ ಬಸಪ್ಪ ಒಡೆಯರ್ ಮಾರನಾಯಕನ ಉಪಟಳದ ಬಗ್ಗೆ ತಿಳಿಸಿದರು. ಯದುರಾಯ ಕೃಷ್ಣರಾಯ ಇದರ ಬಗ್ಗೆ ಯೋಚಿಸಿ ರಾಜಮಾತೆಯನ್ನು ರಕ್ಷಿಸಬೇಕು ಎಂದು ನಿರ್ಧರಿಸಿದರು. ರಾಜಮಾತೆಗೆ ನಮ್ಮ ಪ್ರಣಾಮಗಳು. ನಾವು ಯದುಕುಲ ವಂಶಸ್ಥರು. ನಿಮ್ಮನ್ನು ಬಿಕ್ಕಟ್ಟಿನಿಂದ ಪಾರು ಮಾಡಲು ಬಂದಿದ್ದೇವೆ. ಮದುವೆಗೆ ಒಪ್ಪಿರುವುದಾಗಿ ಮಾರನಾಯಕನಿಗೆ ಸುದ್ದಿ ಕಳಿಸಿ. ಮುಂದಿನ ಹುಣ್ಣಿಮೆಯೇ ಅವನ ಮಾರಣ ಹೋಮವಾಗಲಿ. ರಾಜಮಾತೆ ಮಾರನಾಯಕನಿಗೆ ಸುದ್ದಿ ಕಳಿಸಿದರು. ಹುಣ್ಣಿಮೆ ಬಂದಿತು. ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಹದಿನಾಡಿಗೆ ಹೊರಟಿತು. ಯದುರಾಯ ಮತ್ತು ಕೃಷ್ಣರಾಯ ವೇಷ ಮರೆಸಿಕೊಂಡು ಮಾರನಾಯಕನ ದಿಬ್ಬಣದಲ್ಲಿ ಸೇರಿಕೊಂಡರು. ಮಾರನಾಯಕ ತನ್ನದೇ ಆಮೋದ ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು. ನನ್ನ ಪ್ರಾಣ ಉಂಟು. ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು. ತಾವೇ ನಿನಗೆ ಸರಿಯಾದ ಶಿಕ್ಷೆ. ಕೃಷ್ಣರಾಯ, ಕೂಡಲೇ ಕಾರುಗಹಳ್ಳಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೋ.
ನಾನು ಸಂವಿಧಾನದ ರಕ್ಷಣೆಗೆ ಹೋಗುತ್ತಿದ್ದೇನೆ. ಅಪ್ಪಣೆಯನ್ನ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯ ತಾಯಿ. ಇದರಲ್ಲಿ ಕೃತಜ್ಞತೆ ಎಲ್ಲಿ ಬಂತು? ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳು ದೇವಾಜಮ್ಮಣ್ಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ವಿವಾಹದ ಸಿದ್ಧತೆಗಳು ಶೀಘ್ರವಾಗಿ ಪ್ರಾರಂಭವಾಗಲಿ. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿ ಬಂದಿತು. 1399 ಏಪ್ರಿಲ್ 11ರಂದು ಯದುರಾಯರು ವಿದ್ಯುಕ್ತವಾಗಿ ಪಟ್ಟಕ್ಕೆ ಬಂದರು. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಳತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ತಾಯಿ, ನೀನು ಯಾರು? ಬರೀ ಪ್ಯಾಲೇಸ್ ಅಷ್ಟೇ ಮಾಡ್ಕೊಮ. ಸೌಂಡ್ ಇರುತ್ತಲ್ಲ ಮೇಡಮ್, ನಮ್ಮ ಮಕ್ಳಿಗಾರ ತೋರ್ಸಕ್ಕಾಗತ್ತೆ. ವಿಜಯನಗರದ ರಾಜಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ದುರ್ಬಲನಾಗಿದ್ದ. ನನ್ನ ದ್ವೀಪವನ್ನು ಮುತ್ತುರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ಧರೆಯೆಲ್ಲ ಇಲ್ಲ ಹೊಳೆ ಹೊಳೆಯುವಂತ ಅದಕ್ಕೆಲ್ಲ ಸರಿಸಮಾನ. ಗಂಧ ಕುಸುರಿ ಸೊಬಗು, ಗಂಧ ಪೆಟ್ಟಿ ಮೆರಗು, ಸುತ್ತಮುತ್ತ ಸ್ವರ್ಣ ಸೆರಗು, ಬೆಳ್ಗೊಡೆ ಮೇಲೆ ಸ್ವರ್ಣ ಪಾದ ಕೆಳಗೆ, ಬುಡದಲ್ಲಿ ಚಿನ್ನದ ಕಾಲು, ಕರಿಮರದ ಪಟ್ಟಿ ಬೆಳಗು, ಮುತ್ತುರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು, ಎಂದೆಂದು ಬೆಳಗು ಬೆಳಗು, ಕರಿಮರದ ಪಟ್ಟಿ ಬೆಳಗು, ಮುತ್ತುರತ್ನ ಸಿರಿಯ ಮೆರುಗು, ಬಂಗಾರ ಬೊಂಬೆ ಬೆಳಗು, ಎಂದೆಂದು ಬೆಳಗು ಬೆಳಗು. ಮುತ್ತುರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ಜನಮನದ ಆಸೆ ವೈಭವದ ಪರಿಷ, ಲಾಂಛನದ ಸಿರಿಯ ವರಸೆ, ಲಾಂಛನದ ಸಿರಿಯ ವರಸೆ. 1623ರಂದು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದರು. ಮೊದಲ ರಾಜಧಾನಿ ಯಾವ್ದಾಗಿದ್ದಮ್ಮ? ಮೊದಲು ಮೈಸೂರು. ಮಹಾನವಮಿ ಉತ್ಸವ ಆಚರಿಸುವಾಗ ಅವರ ಪತ್ನಿ ಅಲಮೇಲಮ್ಮ ತಮ್ಮಲ್ಲಿದ್ದ ದೊಡ್ಡ ಮುತ್ತಿನ ಮೂಗುತಿಯನ್ನು, ಅಮೂಲ್ಯ ರತ್ನಾಭರಣಗಳನ್ನು ರಂಗನಾಯಕಿ ಅಮ್ಮನವರ ಅಲಂಕಾರಕ್ಕೆಂದು ಕಳಿಸುತ್ತಿದ್ದರು. ಅಲಮೇಲಮ್ಮ ತಮ್ಮ ಪತಿಯ ಜೊತೆ ಓಡಿ ಹೋಗುವಾಗ ತಮ್ಮ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬರೀ ಕನ್ನಡ ಬರಲ್ಲ. ಕೇಳಿಸಲ್ಲ ಬಿಡು, ಮಾತಾಡ್ತೀನಿ. ಅದು ಪೂರ ಆಕಾಶದಲ್ಲಿ ಅಲೆಯುವ ದೇವತೆಗಳೇ ಅಷ್ಟ ದಿಕ್ಪಾಲಕರೇ ಕೇಳಿ, ಪಂಚಭೂತಗಳೇ ಕೇಳಿ,
ವಿದ್ವತ್ತು, ರಸಿಕತೆ, ಸಾಹಸ, ಸಾಹಿತ್ಯ, ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ. ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ. ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು. ಪಕ್ಕದ ರಾಜ್ಯ ತಿರುಚಿನಾಪಳ್ಳಿಯಲ್ಲಿ ಒಬ್ಬ ಜಗದೆಟ್ಟಿ ಅವನೇ. ಅವನನ್ನು ಯಾರು ಇಲ್ಲಿಯವರೆಗೂ ಸೋಲಿಸೋರಿಲ್ಲ. ಅವನು ತನ್ನ ಚಲ್ಲಣವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ. ಯಾರಾದ್ರೂ ಸವಾಲು ಹಾಕೋರಿದ್ರೆ ಚಲ್ಲಣವನ್ನು ಕಿತ್ತೆಸೆದು ಮಲ್ಲ ಯುದ್ಧ ಮಾಡಬಹುದು. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳು ಉರಿದವು. ಸಾವಿರ ಮೆಟ್ಲವ ನೋಡು ಚಾಮುಂಡಿ ಬೆಟ್ಟ. ಅಲ್ಲಿ ಹಂಗೆ ಆಗ್ತಿರ್ತಮ್ಮ. ಇವರೈತಾನೆ ಎಲ್ಲ ಅಭಿವೃದ್ಧಿ ಮಾಡಿದ ಪಾಠ ಆಯ್ತಿರೋದು ವರ್ಷ ಭಾಗ್ಯ ಶಿಲ್ಪಿಗಳು. ಕೃಷ್ಣದೇವರಾಜ ಒಡೆಯರು ಮದುವೆಯ ನಾಯಕ, ತಿರುಚಿನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ. ಕರ್ನಾಟಕ ಅವರ ಹೆಸರಿಟ್ಟಿದ್ದು ಡಿ ದೇವರಾಜರ ನಿಯಂತ್ರಿತ ಮಾರುಕಟ್ಟೆ ಹಾಗೂ ಸಂಪ್ರದಾಯಗಳನ್ನು ಸ್ಥಾಪಿಸಿದರು. ದೇವರಾಯ ನಾಟಗಳನ್ನು ಓಡಿಸಿದರು. ದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಲ್ಲ ಗೋವಿಂದ ರಚಿಸಿದ ಸುಂದರಾರ, ತಿರುಮಲಾದ, ಶ್ರೀವರ್ಧನ, ತಿಮ್ಮರಸ, ಮಲ್ಲಿಕಾರ್ಜುನ, ಹೊನ್ನಮ್ಮ, ಸುಂದರಮ್ಮ ಮುಂತಾದ ಕವಿಗಳ ಸಮೂಹವೇ ಸೇರಿತ್ತು. ಶ್ರೀಮಂತಂ ಯದುಶೈಲ ಬಲ್ಲಭ ಪದಾಂಭೋಜ ಭೃಂಗಂ ಶ್ರೀಮಂತಂ ಯದುಶೈಲ ಬಲ್ಲಭ ಪದಾಂಭೋಜ ಭೃಂಗಂ
ರಾಮಂ ಪಶ್ಚಿಮ ರಂಗಧಾಮನಗರ ಈ ಸಿಂಹಾಸನಾಧೀಶನ್ ಬುದ್ಧಾಮ ಶ್ರೀ ಯದುವಂಶ ಕಲ್ಪತರು ಪ್ರೌಢ ಪ್ರಮಾಣಂ ಜಗತ್ ಪ್ರೇಮಂ ಬೆತ್ತು ನೆಗಳ್ಗೆ ಬಾಳ್ಗೆ ಚಿಕ್ಕ ದೇವೇಂದ್ರ ಮಹಿ ಚಂದ್ರಮಂ ಬುದ್ಧಿ ಚಿಗುರೆಲೆ. ಆಹಾ, ತಾಂಬೂಲ ಸೊಗಸಾಗಿದೆ. ಹೊನ್ನಿ, ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನೂ ಮಾಡುತ್ತೀ ಎಂದು ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ನನ್ನ ಕಾವ್ಯ ಬಾಲಿಶವಾದದ್ದು ಬುದ್ಧಿ. ತಮ್ಮ ಆಸ್ಥಾನದಲ್ಲಿ ಅಪ್ರತಿಮ ಕವಿ ದಿಗ್ಗಜರಿದ್ದಾರೆ. ಅವರ ಕಾವ್ಯ ಜ್ಯೋತಿಯ ಮುಂದೆ ನಾನೊಂದು ಸೊಡರು. ಸ್ವತಃ ತಿರುಮಲಾರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾರೆ. ಎಲ್ಲಿ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸು. ಧನ್ಯಳಾದೆ ಬುದ್ಧಿ. ತಮ್ಮಂಥ ಪ್ರಭುಗಳು ನನಗೆ ಶ್ರೋತೃಗಳಾದ ಮೇಲೆ ನಿಜವಾಗಲೂ ನಾನು ಧನ್ಯ. ಪೆಣ್ಣು ಪೆಟ್ಟವಳ ಬಳಗ ಬೆಳೆವುದು ಬೇಗ, ಪೆಣ್ಣ ಪೆಟ್ಟವರು ಪೆರ್ಚುವರು. ಪೆಣ್ಣು ಪೆತ್ತುದರಿಮದೆ ಪೆಸರೆನಿಸಿ ತುಮಿಗೆ ಬಣ್ಣವೇರಿದು ಪಾಲ್ಗಡಲು. ಪೆಣ್ಣಿಂದೆ ಪೆರ್ಮಗೊಂಡನು ಹೇಮವಂತನು, ಪೆಣ್ಣಿಂದೆ ಬೈಗೂ ಪೆರ್ಚಿದನು. ಪೆಣ್ಣಿಂದೆ ಜನಕರಾಯ ಜಗವ ನಡೆದನು, ಪೆಣ್ಣನಿಂದಿಸಲೇಕೆ ತೆರರು ಪೆಣ್ಣಲ್ಲವೇ. ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ, ಓರೆದವಳು ಪೆಣ್ಣು. ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಕಾಣದ ಗಾವಿನರು. ಆಹಾ, ಅದ್ಭುತ ಅದ್ಭುತ ಪದಪ್ರಯೋಗ. ಧನ್ಯೆ ಧನ್ಯ ಬುದ್ಧಿ. ಚಿಕ್ಕಬೇಡರಾದ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ವೀಣಾವಾದಕ. ಯಾಕೆ ತಾಯಿ ಮೌನವಾದೆ? ಮುಂದುವರೆಸು. ವಿಷಯ ತಿಳಿಯಲು ಕುತೂಹಲ, ನನಗೆ ಹೇಳಲು ತಡವರಿತು. ಹಿಂದಿನ ಘಟನೆಗಳು ಅಷ್ಟು ಹಿತವಲ್ಲ. ಇತಿಹಾಸ ಎಂದು ಸರಳ ರೇಖೆಯಾಗಿಲ್ಲ. ಇತಿಹಾಸವೆಂಬುದು 7 ಬೀಳುಗಳ ಸಂಪುಟ.
ಮುಂದುವರಿಸು ತಾಯಿ. 18ನೇ ಶತಮಾನದ ಮಧ್ಯಭಾಗ. ಇಡೀ ಭಾರತದಲ್ಲಿ ಮೊಘಲರು ಕೀಳುತ್ತಿದ್ದರು, ಮರಾಠರು ಪ್ರಬಲರಾಗಿದ್ದರು, ಬ್ರಿಟಿಷರು ಮೇಲೇರಲು ಪ್ರಯತ್ನಿಸಿದ್ದರು. ಎಲ್ಲ ಕಡೆ ಗಾದಿಯಲ್ಲಿ ಹೆಸರಿಗೆ ರಾಜ, ಅಧಿಕಾರ ಪ್ರಬಲರಾದ ದಳವಾಯಿಯಲ್ಲಿ. ಮೈಸೂರು ಇದಕ್ಕೆ ಆ ಕಡೆ ವಹಿಸ್ಕೊಡ್ಬಾರ್ದು, ಈ ಕಡೆನೇ ಕೊಡ್ಬೇಕು. ಒಡೆಯರೆ, ಧೂಳು ಬಿಸಿಲುಗಳಲ್ಲಿ ನಲುಗುವ ಮೈಯೆಲ್ಲ ನಿಮ್ಮದು. ಚಿಕ್ಕಂದಿನಿಂದ ಈ ನಿಮ್ಮ ಸುಕುಮಾರ ಶರೀರವನ್ನು ಕೊಬ್ಬಿಸಿ ಬೆಳೆಸುವುದಕ್ಕೆ ನಿಮಗಿಂತ ನಾವು ಹೆಚ್ಚು ಶ್ರಮ ವಹಿಸಿದ್ದೇವೆ. ನಮಗೆ ನಿಮ್ಮ ಮೈ ಮತ್ತು ಮೈಸೂರು ಸಂಸ್ಥಾನ ಎರಡು ಕಣ್ಣಿದ್ದಂತೆ. ಶ್ರೀ ರಂಗನಾಥನ ಕೃಪೆಯಿಂದ ನಿಮ್ಮ ಮೈಗೆ ಇನ್ನೂ ಗಂಡಾಂತರ ಬಂದಿಲ್ಲ. ಬರುವಂತೆ ವರ್ತಿಸಬೇಡಿ. ಈ ರೀತಿ ಎಚ್ಚರಿಕೆ ಕೊಟ್ಟು ಗೃಹಬಂಧನದಲ್ಲಿರಿಸಿದ. ಹೀಗೆಂದ ಗಂಡತೆಯ ನಂಜರಾಜನೇ ವಿಧಿಯ ವಿಕಟ ಅಟ್ಟಹಾಸಕ್ಕೆ ಬಲಿಯಾದ. ತನಗರಿಯಿಲ್ಲದಂತೆ ಹೈದರೆಂಬ ಯುವಕ ಮೈಸೂರು ಸಂಸ್ಥಾನ ಪ್ರವೇಶಿಸಲು ಕಾರಣನಾದ. ಮೈಸೂರಿನ ಇತಿಹಾಸ ಬೇರೊಂದು ತಿರುವನ್ನೇ ಪಡೆಯಿತು. 1766ರಲ್ಲಿ ಹೈದರ್ ಮೈಸೂರು ಸಂಸ್ಥಾನದ ಅಧಿಕಾರ ಹಿಡಿದು ಸರ್ವಾಧಿಕಾರಿಯಾದ. ಜನ ಚೇಂಜ್ ಆದ್ರೆ ಅರಮನೆ ಚೇಂಜ್ ಆಗಿಲ್ಲ. ಮರಣಾನಂತರ ಅವನ ಮಗ ಟಿಪ್ಪು 1782ರಲ್ಲಿ ಅಧಿಕಾರಕ್ಕೆ ಬಂದ. ಮೈಸೂರಿನ ಸುಲ್ತಾನ ಬಹುತೇಕ ಬ್ರಿಟಿಷರ ಆಂಗ್ಲ ಮೈಸೂರು ಬ್ಯಾಟಲ್. ಹುಲಿ ಜೊತೆ ಫೈಟ್ ಆಡೋದು ಲಂಡನ್. ಬ್ರಿಟಿಷರು ಪುಟ್ಟ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಮಾಡಿದರು. ದಿವಾನ್ ಪೂರ್ಣಯ್ಯನವರನ್ನು ಉಸ್ತುವಾರಿ ನೋಡಿಕೊಳ್ಳಲು ನೇಮಿಸಿದರು. ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು 1800ರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಲಾಯಿತು. 5 ಅಂತಸ್ತುಗಳ ಕಟ್ಟಡ ಅದು. ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಧುನಿಕ ಮೈಸೂರಿನ ರಸಿಕತೆಯ ಪ್ರತೀಕವಾಗಿದ್ದರು. ಕವಿಗಳ ಸಾಹಿತ್ಯ ಸಂಗೀತಗಳ ಪೋಷಕರೂ ಆಗಿದ್ದರು. ತಾವೇ 20ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದರು. ಅವರ ಪ್ರಸಿದ್ಧ ಗ್ರಂಥ ಶ್ರೀ ತತ್ವನಿಧಿಯಲ್ಲಿ ಪ್ರಾಚೀನವಾದ 35 ರಾಗಗಳ ವಿವರಣೆ ಇದೆ. ಸ್ಫಟಿಕ ರಜತ ಪೀಠೆ ಸ್ಫಟಿಕ ರಜತ ಪೀಠೆ ರಮ್ಯ ಕೈಲಾಸ ಶೃಂಗೇ ವಿಕಚ ಕಮಲ ಪತ್ರೈರರ್ಚಯಂತಿ ಮಹೇಶಂ ಕರಧೃತ ಘನವಾದ್ಯ ಪೀತವರ್ಣಾಯತಾಕ್ಷಿ ಸುಕವಿಭರಿಯ ಮುಕ್ತ ಭೈರವೀ ಭೈರವ ಸ್ತ್ರೀ. ಮುಮ್ಮಡಿ ಕೃಷ್ಣರಾಜ ಒಡೆಯರು ನಾಡಿನ ಪ್ರಪ್ರಥಮ ಇಂಗ್ಲಿಷ್ ಶಾಲೆ
ರಾಜಾ ಸ್ಕೂಲನ್ನು ಆರಂಭಿಸಿದರು. ಜಗತ್ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು. ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು 10ನೆಯ ಚಾಮರಾಜ ಒಡೆಯರು. ಇವರು ಆಧುನಿಕ ಮೈಸೂರಿನ ಹರಿಕಾರರು. 1881ರಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ಖ್ಯಾತಿ ಇವರದು. ಕೋಲಾರದ ಚಿನ್ನದ ಗಣಿ, ಬೆಂಗಳೂರು ಮೈಸೂರು ಹಾಗೂ ಬೆಂಗಳೂರು ತಿಪಟೂರು ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು. 10ನೆಯ ಚಾಮರಾಜ ಒಡೆಯರು 1894ರಲ್ಲಿ ಅಕಾಲ ಮೃತ್ಯುವಿಗೆ ಈಡಾದರು. 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಂದರ್ಭ. ಆಗ ಒಣಗಿದ ಗಟ್ಟಿ ಮರವೆಂದರೆ ಅಗ್ನಿಯ ಕೆನ್ನಾಲಿಗೆಗಳು ಎತ್ತರ ಚಾಚುತ್ತವೆ. ಮರದ ಅರಮನೆ ಕೆನ್ನಾಲಿಗೆಗೆ ತುತ್ತಾಗಿ ಭಸ್ಮವಾಯಿತು. ಕೆಲ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ವಿಲಾಸ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಭಸ್ಮವಾಗಿದ್ದ ಅರಮನೆಯ ಜಾಗಕ್ಕೆ ಬಂದರು. ರೆಸಿಡೆನ್ಸ್ ಆಗಿದ್ರೆ ಅರಮನೆ ಸುಟ್ಟು ಭಸ್ಮವಾದ ಜಾಗದಲ್ಲಿಯೇ ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸಾಯಿತು. ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆರೆಮಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ. ಸನ್ನಿಧಾನದ ಅರ್ಪಣೆ ಕಟ್ಟಡದ ನಕ್ಷೆಯನ್ನು ತಯಾರಿಸಲು ಹೆನ್ರಿ ಇರ್ವಿನ್ಗೆ ಸೂಚಿಸುತ್ತೇನೆ. ಯಾರಿ ಹೆನ್ರಿ ಇರ್ವಿನ್? ರೆಸಿಡೆನ್ಸ್ ಸಾಹೇಬ್ರೆ, ಇಂಗ್ಲೆಂಡಿನ ಮಹಾನ್ ವಾಸ್ತುಶಿಲ್ಪಿ, ಶಿಮ್ಲಾದ ವಾಯ್ಸ್ ರೇಗಲ್ ಲಾಡ್ಜ್ ನಿರ್ಮಿಸಿದ ಆರ್ಕಿಟೆಕ್ಟ್. ಹಾಗಿದ್ದರೆ ಕೂಡಲೇ ಕರೆ ಕಳಿಸಿ. ಮಹಾನ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಮೈಸೂರಿಗೆ ಬಂದ. 22 ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ. ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆ ರೂಪುಗೊಳ್ಳತೊಡಗಿತು. 245 ಅಡಿ ಉದ್ದ, 156 ಅಡಿ ಅಗಲದ ಭವ್ಯ ಕಟ್ಟಡ ನಿಧಾನವಾಗಿ ಮೇಲೆದ್ದಿತು. 1897ರಲ್ಲಿ ಪ್ರಾರಂಭವಾದ ಅರಮನೆಯ ನಿರ್ಮಾಣ ಕಾರ್ಯ ಮುಗಿದಿದ್ದು 1912ರಲ್ಲಿ. ಇಂದು ಈ ಅರಮನೆಯ ಮೂಲಕ ಜನ ಮೈಸೂರಿನ ಇತಿಹಾಸವನ್ನು ಕಾಣುತ್ತಿದ್ದಾರೆ. ಇಂದಿನ ಆಧುನಿಕ ಮೈಸೂರು ಎಂದರೆ ಕಣ್ಣ ಮುಂದೆ ನಿಲ್ಲುವ ಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಡೀ ದೇಶದಲ್ಲೇ ಮೈಸೂರನ್ನು ಮಾದರಿ ರಾಜ್ಯ ಮಾಡಿದ ಖ್ಯಾತಿ ಅವರದು. ಶಿವನ ಸಮುದ್ರ ವಿದ್ಯುತ್ ಶಕ್ತಿ ಉತ್ಪಾದನೆ, ಭದ್ರಾವತಿ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಮೈಸೂರು ಆಕಾಶವಾಣಿ ಪ್ರಾರಂಭ, ಮೈಸೂರು ಅರಸೀಕೆರೆ ರೈಲು ಮಾರ್ಗ, ವಯಸ್ಕರ ಶಿಕ್ಷಣ, ನಾಡಿನಾದ್ಯಂತ ಗ್ರಂಥಾಲಯಗಳು, ಹಿಂದುಳಿದ ಜನತೆಗೆ ಮೀಸಲಾತಿ ನೀಡಲು ಮಿಲ್ಲರ್ ಆಯೋಗ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ಪ್ರಾರಂಭ. ಹೀಗೆ ಅವರ ಸಾಧನೆ ಒಂದೇ ಎರಡೇ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ರಂತಹ ದಕ್ಷ ದಿವಾನರುಗಳು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು. ಸಾವಧಾನ್, ಜಿ ಹುಜೂರ್ ಆಗಮಿಸುತ್ತಿದ್ದಾರೆ. ಸಾವಧಾನ್. ಪ್ರಭು, ವಿಶ್ವೇಶ್ವರಯ್ಯನವರು ತಮ್ಮ ಭೇಟಿಗಾಗಿ ಕಾದಿದ್ದಾರೆ. ಬನ್ನಿ ವಿಶ್ವೇಶ್ವರಯ್ಯನವರೇ, ನಿಮ್ಮ ಯೋಜನೆ ತರಿಸಿ ನಾವು ಪರಿಶೀಲಿಸಿದ್ದೇವೆ. ಸನ್ನಿಧಾನ ಅನುಮತಿ ದಯಪಾಲಿಸಿದರೆ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಬಹುದು. ಅದರಿಂದ ಸಾವಿರಾರು ಎಕರೆ ಬಂಜರು ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ. ಬಡ ರೈತನ ಬಾಳು ಬಂಗಾರವಾಗುತ್ತದೆ. ಅರ್ಥವಾಯಿತು.
ನೀವು ಎಂಥ ಮೇಧಾವಿ ಎಂಬುದನ್ನು ನಾವು ಬಲ್ಲೆವು. ಇಂಥ ಯೋಜನೆಗೆ ನಮ್ಮ ಬೆಂಬಲ ಸದಾ ಇರುತ್ತದೆ. ಮುಂದುವರೆಸಿ. ಬಹಳ ಸಂತೋಷವಾಯಿತು ಮಹಾಸ್ವಾಮಿ. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು. ಅಣೆಕಟ್ಟಿನ ಹಿಂದೆ ಬೃಂದಾವನ ಎಂಬ ನಯನ ಮನೋಹರ ಉದ್ಯಾನವನ ನಿರ್ಮಾಣಗೊಂಡಿತು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪೂರ್ಣಗೊಂಡದ್ದು ಸಹ ಇವರ ಅವಧಿಯಲ್ಲಿಯೇ. ಏಷ್ಯಾದಲ್ಲೇ ನಿರ್ಮಾಣಗೊಂಡ ಈ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯಿಂದ ಬೆಂಗಳೂರು, ಮೈಸೂರು ನಗರಗಳಲ್ಲಿ ವಿದ್ಯುತ್ ಬೆಳಕನ್ನು ಬೆಳಗಿಸಿದ ಕೀರ್ತಿ ನಾಲ್ವಡಿಯವರದು. ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ ಎಂದು ಜನ ಕೊಂಡಾಡಿದರು. ಅವರ ಸಾಧನೆಗಳನ್ನು ಕಂಡು ಮಹಾತ್ಮ ಗಾಂಧಿಯವರು ಅವರನ್ನು ರಾಜರ್ಷಿ ಎಂದು ಕರೆದರು. ಕಾಶಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಆಫ್ ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರನ್ನು ಕುರಿತು ಕನ್ನಡದ ಖ್ಯಾತ ಕವಿ BM ಶ್ರೀಕಂಠಯ್ಯನವರು ಹೀಗೆ ಹಾಡಿದ್ದಾರೆ. ಚಿನ್ನದ ನಾಡದು ಮೈಸೂರು, ಗಂಧದ ಗುಡಿಯದು ಮೈಸೂರು, ನೀಡೆಯ ಬೆಳಗದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು, ಬೆಳೆಯುವ ನಾಡದು ಮೈಸೂರು, ಇಳೆಯ ಮಾದರಿ ಮೈಸೂರು, ಕನ್ನಡಿಗನು ತಿರದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು. ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಜಯಚಾಮರಾಜ ಒಡೆಯರು. ಇವರು ಮೈಸೂರಿನ ಕಟ್ಟಕಡೆಯ ರಾಜರು. 1940ರಿಂದ ಭಾರತದ ಗಣರಾಜ್ಯ ಸ್ಥಾಪನೆಯಾದ 1950ರವರೆಗೆ ಇವರು ರಾಜರಾಗಿದ್ದರು. ಇವರ ಕಾಲದಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತು ಭದ್ರಾ ಯೋಜನೆಗಳನ್ನು ರೂಪಿಸಲಾಯಿತು. ಇವರು ತತ್ವಜ್ಞಾನಿ, ಸಂಗೀತಜ್ಞ, ರಾಜನೀತಿಜ್ಞ ಎಂದು ಹೆಸರಾಗಿದ್ದರು. ಸಂಗೀತ ರಚನಾಕಾರರಾಗಿ ಇವರ ಹೆಸರು ಚಿರಸ್ಥಾಯಿ. ಭಕ್ತಿ ಇವರ ರಚನೆಯ ಮೂಲ ಸ್ಥಾಯಿ. ಇವರ ಅನೇಕ ರಚನೆಗಳನ್ನು ಇಂದಿಗೂ ಖ್ಯಾತ ಸಂಗೀತ ವಿದ್ವಾಂಸರು ಹಾಡುತ್ತಾರೆ. ಶ್ರೀ ಮಹಾಗಣಪತಿ ಭಜೆ ಹಂ, ಶ್ರೀ ಮಹಾಗಣಪತಿ ಭಜೆ ಹಂ, ಶ್ರೀ ಮಹಾಗಣಪತಿ ಭಜೆ ಹಂ, ಶಿವಾತ್ಮಜಂ ಷಣ್ಮುಖಾಗ್ರಜಂ, ಶ್ರೀ ಮಹಾಗಣಪತಿ ಭಜೆ ಹಂ, ಶಿವಾತ್ಮಜಂ ಷಣ್ಮುಖಾಗ್ರಜಂ, ಶ್ರೀ ಮಹಾಗಣಪತಿ ಭಜೆ ಹಂ. ಜಯಚಾಮರಾಜ ಒಡೆಯರು ಸೆಪ್ಟೆಂಬರ್ 23, 1974ರಲ್ಲಿ ನಿಧನರಾದರು. ಇಂದು ಅರಸರ ವಂಶಾಡಳಿತ ಇಲ್ಲ, ಆದರೆ ಅವರು ಕಟ್ಟಿಸಿದ ಅರಮನೆ ಇದೆ. ಅವರು ಕಟ್ಟಿ ಬೆಳೆಸಿದ ಸದಭಿರುಚಿಯ ಪರಂಪರೆ ಇದೆ. ಆ ಪರಂಪರೆ ಪ್ರತಿ ವರ್ಷ ದಸರಾ ಹಬ್ಬದ ರೂಪದಲ್ಲಿ ಮತ್ತೆ ಮತ್ತೆ ಕಣ್ಣ ಮುಂದೆ ನಿಲ್ಲುತ್ತಿರುತ್ತದೆ. ಈಗ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಆನೆಯ ಮೇಲೆ ಭುವನೇಶ್ವರಿಯನ್ನು ಇಟ್ಟು ಮೆರವಣಿಗೆ ಮಾಡುತ್ತೇವೆ. ಈ ಬೆಳಕಿನ ಹಬ್ಬದಲ್ಲಿ ಇಡೀ ನಾಡಿಗೆ ನಾಡೆ ಸಂಭ್ರಮಿಸುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಲ್ಲಿ ನೆರೆಯುತ್ತೇವೆ. ಕಾವೇರಿಯಲ್ಲಿ ಮಿಂದು ಚಾಮುಂಡಾಂಬೆಯ ದರ್ಶನ ಪಡೆಯುತ್ತೇವೆ. ಅರಮನೆಯ ಭವ್ಯ ಸ್ವರೂಪವನ್ನು ಕಂಡು ಮೂಕ ವಿಸ್ಮಿತರಾಗುತ್ತೇವೆ. ಇಡೀ ನಗರ ವರ್ಣಮಯ ಬೆಳಕಿನಲ್ಲಿ ಮಿಂದು ಪುಳಕಗೊಳ್ಳುತ್ತದೆ.